ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್. ಸೊ ಇವತ್ತು ಒಂದು ಹೊಸ ರೀತಿಯ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಒಂದೇ ಸ್ಟೆಪ್ಪಲ್ಲಿ ಎರಡು ಕಲರ್ ದಾರನ ಚೇಂಜ್ ಮಾಡಿಕೊಂಡು ಈ ಡಿಸೈನ್ನ ಹಾಕೋಬೋದು. ಸೊ ಇದನ್ನು ನೀವು ನೋಡಿರ್ತೀರಾ, ಸಪ್ರೇಟಾಗಿ ರಿಂಗ್ ಬೀಡ್ಸ್ಗೆ ಟ್ರೈ ಹಾಕ್ಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ತಾರೆ. ಬಟ್ ಇವತ್ತು ನಾನು ಡೈರೆಕ್ಟಾಗಿ ಪಲ್ಲುಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಈ ಡಿಸೈನ್ನ ನೀವು ಹಾಕೋಬೋದು. ಸೊ ಹೊಸಬ್ರಿಗಂತೂ ತುಂಬ ಸುಲಭವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ಪಾಚ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸೀರೆ ಇದೆ. ಸೊ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ಕಲರ್ ಕೂಡ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಈ ಡಿಸೈನ್ಗೆ ಬೀಡ್ಸ್ ಬಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರು ಸ್ವಲ್ಪ ದೊಡ್ಡದಾಗಿರೋಂಥದ್ದೇ ತೊಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಸೊ ನೀವು ಚಿಕ್ಕದು ಬೇಕಿದ್ದರೆ ತೊಗೊಳ್ಬೋದು. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 8, 11 ಆದರೂ ಕೂಡ ನಡೆಯುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಪಲ್ಲು ಬಂದು ಪಿಂಕ್ ಕಲರಲ್ಲಿದೆ. ಸೊ ಹಾಗಾಗಿ ನಾನು ಫಸ್ಟ್ ಪಿಂಕ್ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ ಚೈನ್ ಹಾಕೋದಕ್ಕೆ. ಇದು ಸ್ವಲ್ಪ ಅಷ್ಟೊಂದು ನೀಟಾಗಿ ಕಾಣಿಸುತ್ತೆ, ಕಾಂಟ್ರಾಸ್ಟ್ ಆಗಿ ಬೇಡ ಅಂತ ಹೇಳ್ಬಿಟ್ಟು ಚೈನ್ಗೆ ಇದೇ ಪಿಂಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ 2 ಲಾಕನ್ನು ಹಾಕಿಬಿಟ್ಟು ಈಗ ನಾನು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕೊಂಡ್ಬಿಟ್ಟು ಈ 2 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್. ಸೊ ಮತ್ತೆ 1 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೊ 2 ಚೈನ್ಗಳ ಹಾಕಿದ ಮೇಲೆ ಇಲ್ಲಿ ಬಂದು ನಾನು ಸ್ಟಾರ್ಟಿಂಗಲ್ಲೇ ಇದು ಒಂದು ಹಾಕೋದ್ರಿಂದ 2 ಚೈನ್ ಗ್ಯಾಪ್ ಕೊಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಿಡ್ಲಲ್ಲಿ ಹಾಕಬೇಕಾದ್ರೆ ಈ ಚೈನ್ ಕೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ 2 ಸ್ಟರೇ 2 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಜಸ್ಟ್ ನಾನು 1 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇನ್ನೊಮ್ಮೆ ತೋರಿಸ್ತೀನಿ. ಜಸ್ಟ್ ಈ ರೀತಿ ಲಾಕ್ ಹಾಕಿ 2 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನಾನು ಜಸ್ಟ್ 1 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 1 ಚೈನ್ನ ಮಾಡಿಕೊಂಡು ಇಲ್ಲಿ ರಿಂಗ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಸೊ ಈ ರೀತಿ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ರಿಂಗ್ ಬೀಡನ್ನ ಲಾಕ್ ಮಾಡ್ಕೋಬೇಕು ಫಸ್ಟ್. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು ಮತ್ತೆ ಈ ರೀತಿ ಒಂದು 2 ಟೈಮ್ ಅಥವಾ 3 ಟೈಮ್ ಮಾಡ್ಕೊತೀನಿ. ಸೊ ಇಲ್ಲಿ ಬಂದು ಫಸ್ಟ್ 1 ಟೈಮ್ ಮಾಡಿದೆ, ಮತ್ತು ಈಗ ಇನ್ನೊಂದು ಟೈಮ್ ಕೂಡ ಲಾಕ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು. ಇಲ್ಲಿ 3 ಟೈಮು ನಾನು ಸಿಂಗಲ್ಲಾಗಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಸರ್ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ನಾನೀಗ 1 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 1 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ ಈ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಸೈಡ್ ದಾರನ ಪಾಸ್ ಮಾಡ್ಕೊತೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ದಾರ ಇದೆ. ಈಗ ಮತ್ತೆ ಈ 2 ದಾರನ 1 ಮಾಡ್ಕೊತೀನಿ. ಸೊ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಸೊ ಮತ್ತೆ ಈಗ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಸೊ ಇದು ಬಂದು 2 ಟೈಮ್ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇನ್ನೂ ಒಂದು ಬಾರಿ ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಸೊ ಈಗ 3 ಟೈಮ್ ಡಬಲ್ ಕ್ರೋಶೆ ಕಂಬ ಆಗಿದೆ. ಇಲ್ಲಿ 3 ಟೈಮ್ ಚೈನ್ ಥರ ಹಾಕ್ಕೊಂಡ್ಮೇಲೆ 3 ಡಬಲ್ ಕ್ರೋಶೆ ಮತ್ತು ಇನ್ನೂ 1 ಟೈಮ್ ಡಬಲ್ ಕ್ರೋಶನ ಮಾಡ್ಕೊಂಡು 3 ಟೈಮ್ ಹಾಫ್ ಡಬಲ್ ಕ್ರೋಶನ ಚೈನ್ ಥರ ಹಾಕಿದ ಮೇಲೆ ಈಗ ನಾನಿಲ್ಲಿ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ರಿಂಗ್ ಬಿಡಿಗೆ ವರ್ಕ್ ಮಾಡ್ತೀವೋ ಅದೇ ಮೆಥಡಲ್ಲಿ, ಅಂದರೆ ಅದೇ ಒಂದು ಕೌಂಟಲ್ಲಿ ಪ್ರತಿಯೊಂದು ರಿಂಗಿಗೆ ನೀವು ವರ್ಕ್ ಮಾಡಿದಾಗ ಡಿಸೈನ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ನಾನಿಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಗೋಲ್ಡ್ ಕಲರ್ ಬೀಡ್ಸನ್ನ ತೋರಿಸಿದ್ನಲ್ಲ, ರೌಂಡ್ ಶೇಪ್ ಇರೋವಂಥದ್ದು, ಇಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ಲ, ನಿಮಗೆ ಚಿಕ್ಕ ಸೈಜಲ್ಲಿ ಬೀಡ್ಸ್ ಬೇಕಿದ್ದರೆ ತೊಗೊಳ್ಬೋದು. ಸ್ವಲ್ಪ ನಾನು ದೊಡ್ಡದಾಗೆ ತೊಗೊಂಡಿದ್ದೀನಿ ಇದಕ್ಕೆ. ಸೊ ಈ ರೀತಿ ಬೀಡ್ ಆ್ಯಡ್ ಮಾಡಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಈಗ 2 ಟೈಮ್ ದಾರ ಸುತ್ತಕೊಂಡು ಈ ರಿಂಗ್ ಬೀಡ್ ಒಳಗಡೆ ಹೋಗಿ
ದಾರನ ತೊಗೊಂಡು ಈಗ ನಾನು 2ರಲ್ಲಿ ಒಂದು ಸರ್ತಿ ಮತ್ತು 2ರಿಂದ ಒಂದು ಸರಿ ಮತ್ತು ಈಗ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಇದೆ. ಈಗ 2ರಿಂದ ಒಂದು ಸರಿ. ಸೊ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡ್ಕೊಳ್ಳೋದು, ಮತ್ತು ಈಗ ಇನ್ನೊಂದು ಬೀಡನ್ನ ಇನ್ಸೆಟ್ ಮಾಡೋದು. ಸೊ ಈ ರೀತಿ ಒಂದು ಬೀಡ್ ಇನ್ಸೆಟ್ ಮಾಡಿದ್ಮೇಲೆ ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡು 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ, ಮತ್ತು ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಈಗ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಇಲ್ಲಿ ಬಂದು ನಾನು 7 ಮಣಿಗಳನ್ನ ಹಾಕ್ತಾಯಿದ್ದೀನಿ. ಸೊ 7 ಮಣಿಗೂ ಕೂಡ ನಾನು ತ್ರಿಬಲ್ ಕ್ರೋಶೆ ಕಂಬನೇ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಡಿಸೈನ್ ಅನ್ನೋದು ಸ್ವಲ್ಪ ಲೆಂತಿಯಾಗಿ ಒಂದು ಶೇಪ್ ಅನ್ನೋದು ಕಾಣಲಿ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ 4 ಟೈಮ್ ಡಬಲ್ ಕ್ರೋಶೆನ ಹಾಕಿದ ಮೇಲೆ ಆಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಈಗ ನೆಕ್ಸ್ಟ್ ಮಾಡುವಂಥ ವರ್ಕಿಗೆ ನಾನಿಲ್ಲಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಸೊ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ, ಇಲ್ಲಿ 4 ಬೀಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನಾನು ಮತ್ತೆ ಈಗ ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ನಾನು 6 ಬೀಡ್ಸನ್ನ ಹಾಕಿದ್ದೀನಿ. ಇದು ಬಂದು 7. ಸೊ ಇಲ್ಲಿ ಕೂಡ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು, 8 ಅಥವಾ 9 ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ 7 ಮಣಿಗಳನ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿರೋದ್ರಿಂದ ಸೊ ಈ 7 ಮಣಿಗೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಲಾಸ್ಟಲ್ಲಿ ಕೂಡ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ನೋಡ್ಬೋದು 1 2 3 4 5 6 7 ಬೀಡ್ಸ್ ಆಗಿದೆ. ಸೊ ಈಗ ನೋಡಿ ನಾನು ಯಾವುದೇ ಮಣಿನ ತೊಗೊತಾ ಇಲ್ಲ. 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಈ ಕಡೆ ಏನು ನಾವು 4 ಡಬಲ್ ಕ್ರೋಶೆನ ಹಾಕಿದ್ವಲ್ಲ ಈ ಸೈಡಲ್ಲಿ ಕೂಡ ನಾನು 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಳ್ಳೋಣ, ಮತ್ತು ರಿಂಗ್ ಬೀಡ್ಸ್ ಒಳಗಡೆ ಹೋಗಿಬಿಟ್ಟು ನೀಡಲ್ ಮೇಲೆ ದಾರ ತೊಗೊಂಡು 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಸೊ ವರ್ಕ್ ಮಾಡಿರ್ತೀರಾ, ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ. ತುಂಬ ಈಸಿಯಾಗಿ ಹಾಕುವಂಥದ್ದು. ಸೊ ಹೊಸಬ್ರು ಟ್ರೈ ಮಾಡೋಂಗಿದ್ರೆ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ. ಏನು ನಿಮಗೆ ಮಿಸ್ ಆಗುತ್ತೆ, ಯಾವ ಥರ ಈ ಥರ ಬರುತ್ತೆ ಅನ್ನೋಂಗಿಲ್ಲ, ಆರಾಮಾಗಿ ನಿಮಗೂ ಕೂಡ ನೀಟಾಗಿ ಈ ವರ್ಕ್ ಅನ್ನೋದು ಬರುತ್ತೆ. ಸೊ ನೋಡಿ ಇಲ್ಲಿ ನಾನು 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಅಲ್ವಾ. ಸೊ ಈಗ ನೋಡಿ ನಾನು ನೀಡಲ್ ಮೇಲೆ ದಾರನ ಸುತ್ಕೊತಾ ಇಲ್ಲ, ಹಾಗೆ ರಿಂಗ್ ಬೀಡ್ಸ್ ಒಳಗಡೆ ಈ ರೀತಿ ಚೈನ್ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತಲೂ ಕರೀತಾರೆ, ಚೈನ್ ಸ್ಟಿಚ್ ಅಂತಲೂ ಕರೀತಾರೆ. ಸೊ ಈ ಕಡೆ ಕೂಡ ನಾವು 3 ಟೈಮ್ ಮಾಡ್ಕೊಂಡಿದ್ದೀವಲ್ವ, ಸೊ ಈ ಕಡೆ ಕೂಡ ನಾನು 3 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 3 ಚೈನ್ ಥರ ಹಾಕಿದ ಮೇಲೆ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ 1 ಚೈನ್ ಹಾಕಿ ರಿಂಗ್ ಬೀಡ್ಸನ್ನ ಲಾಕ್ ಮಾಡಿದ್ದೀವಲ್ವ, ಸೊ ಅದ್ರ ಒಳಗಡೆ ಇದನ್ನು ಲಾಕ್ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಅಂದರೆ ಇದು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡಿರಿ. ಸೊ ಈಗ ಈ ಕಡೆಯಿಂದ ನೀವು ದಾರನ ಎಳ್ಕೊಬೇಕಾಗುತ್ತೆ. ನಿಮಗೆ ಹಂಗೆ ಥರ ಅನುಕೂಲ ಆಗುತ್ತೆ ಅದೇ ರೀತಿ ಹರ್ಕೊಳ್ಳಿ. ನನಗೆ ತೋರಿಸ್ದಾಗೆ ಮಾಡ್ಕೋಬೇಕು ಅಂತೆಲ್ಲ, ಒಬ್ಬರಿಗೆ ಒಂದೊಂದು ರೀತಿ ಕಂಫರ್ಟೇಬಲ್ ಆಗಿ ಡಿಸೈನ್ ಹಾಕೋದಕ್ಕೆ ಹೆಲ್ಪ್ ಆಗಿರುತ್ತೆ. ಸೊ ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದರಲ್ಲಿ ಈ ರೀತಿ ರಿವರ್ಸಲ್ಲಿ ದಾರನ ಪಾಸ್ ಮಾಡಿಕೊಂಡು ಒಂದು ಸರಿ ಈ ರೀತಿ ದಾರನ ನೀಟಾಗಿ ಎಳ್ಕೊಂಬಿಡಿ. ನೋಡಿ ಇದರಲ್ಲಿ ದಾರ ಪಾಸ್ ಆಗಿದೆ. ಸೊ ಈಗ ಜಸ್ಟ್ ನಾವೇನು ಚೈನ್ ಏನು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಈ ಥರ ಲಾಕ್ ಹಾಕಿದ ಮೇಲೆ ಸೊ ಒಂದು ಸರಿ ಈ ರೀತಿ ದಾರದ ಬ್ಯಾಕ್ ಸೈಡಲ್ಲಿ ದಾರನ ತೊಗೊಂಡು ಈ ಒಂದು ಚೈನ್ಗೆ ಇದನ್ನು ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಹಾಕಿದ ಮೇಲೆ ನೋಡಿ ಈ ರೀತಿ ಲಾಕ್ ಹಾಕಿದ ಮೇಲೆ ಸೊ ಮತ್ತೆ 1 ಚೈನ ಹಾಕ್ಕೊತಾ ಇದ್ದೀನಿ. ಸೊ 1 ಚೈನ ಹಾಕ್ಕೊಂಬಿಟ್ಟು ಈಗ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತ. ಡಿಸೈನು ನೋಡಿ ಈ ಥರ ಬರುತ್ತೆ. ಸೊ 1 ಚೈನ್ ಹಾಕಿದ ಮೇಲೆ ಕರೆಕ್ಟಾಗಿ ಎಳ್ಕೊಂಬಿಟ್ಟು ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ ಡಿಸೈನ್ನ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಸೇಮ್ 1 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕ್ಕೊಂಬಿಟ್ಟು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆದಷ್ಟು 1 ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ, ಸೀರೆ ಅನ್ನೋದು ಸುತ್ತ ಬರೋಲ್ಲ. ಸೊ ನೋಡ್ಬೋದು ಈ ರೀತಿಯಾಗಿ ಡಿಸೈನ್ಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ ಮಾತ್ರ ಚೈನ್ ಮಾಡ್ಕೊಂಡಿದ್ದೆ. ಸೊ ಮಿಡ್ಲಲ್ಲಿ ಈಗ ನಿಮಗೆ ಎಷ್ಟು ದೂರ ಬೇಕೋ ಗ್ಯಾಪ್ ನೆಕ್ಸ್ಟ್ ರಿಂಗ್ ಬೀಡ್ಸ್ಗೆ ವರ್ಕ್ ಮಾಡೋದಕ್ಕೆ ಈ ರಿಂಗ್ ಬೀಡ್ಸಿಂದ ನೆಕ್ಸ್ಟ್ ಹಾಕುವಂಥ ರಿಂಗ್ ಬೀಡ್ಸ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಂಬಿಟ್ಟು
ನೀವು ವರ್ಕ್ ಅನ್ನೋದು ಮಾಡ್ಕೋಬೋದು. ಸೊ ನಾನು ಎಷ್ಟು ಚೈನ್ಗಳನ್ನ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ 2 ಟೈಮ್ ಚೈನ್ನ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. ಈಗ ಮತ್ತೆ 2 ಚೈನ್ ಹಾಕಿ ಲಾಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಕಲರ್ ದಾರನ ನೀವು ಚೇಂಜ್ ಮಾಡ್ಕೊಳ್ಳೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿಕೊಂಡೆ ನೋಡಿ. ಒಂದೇ ಸ್ಟೆಪ್ಪಲ್ಲಿ 2 ಕಲರಲ್ಲಿ ಈ ರೀತಿ ಒಂದು ಗ್ರ್ಯಾಂಡ್ ಆಗಿರುವಂಥ ಹ್ಯಾಂಗೀಸ್ ಡಿಸೈನ್ನ ನೀವು ಹಾಕೋಬೋದು. ಇಲ್ಲಿ ನೋಡಿ 3 ಟೈಮ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಸ್ವಲ್ಪ ಇಷ್ಟು ಗ್ಯಾಪ್ ದಾರನ ಕಟ್ ಮಾಡ್ಕೊತೀನಿ ಈಗ ನಾನು. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಪಿಂಕ್ ಕಲರ್ ದಾರಿಗೆ ನಾನು ಗ್ರೀನ್ ಕಲರ್ ದಾರನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ, ಅಂದರೆ ಗಂಟು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ನೀವು ಡಬಲ್ ಕಲರಲ್ಲಿ ವರ್ಕ್ ಮಾಡೋಂಗಿದ್ರೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಡಿಸೈನ್ನ ನೀವು ಹಾಕೋಬೋದು. ಸೊ ಲಾಸ್ಟಲ್ಲಿ ನೀವು ಗಮ್ ಹಾಕ್ಬಿಟ್ರೆ ಆಯಿತು, ಯಾವುದೇ ಒಂದು ಬಿಚ್ಚೋಗುತ್ತೆ, ಗಂಟು ಕಾಣಿಸುತ್ತೆ ಅನ್ನೋದು ಟೆನ್ಷನ್ ಇರೋದಿಲ್ಲ. ಸೊ ನೋಡಿ ಈ ರೀತಿ ದಾರನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಹೇಳಿದ್ನಲ್ವ, ನಿಮಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಂಬಿಟ್ಟು ದಾರನ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 3 ಟೈಮ್ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಅಲ್ವಾ. ಈಗ ನೆಕ್ಸ್ಟ್ ಬಂದು ಸೇಮ್ 2 ಚೈನ ಹಾಕ್ಕೊಂಡು ಮತ್ತೆ ಅದು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಸೇಮ್ 2 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ 2 ಚೈನ ಹಾಕ್ಕೊತೀನಿ. ಸೊ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಮತ್ತೆ ಈಗ ಇದನ್ನು ಲಾಕ್ ಮಾಡ್ಕೊಂಡು, ಸೊ ಕರೆಕ್ಟಾಗಿ ನೋಡಿ ಇಲ್ಲಿ ಯಾವ ರೀತಿ ಬಂತು ಅಂತ. ಕರೆಕ್ಟಾಗಿ ಲಾಕಲ್ಲೇ ಈ ಒಂದು ಗ್ರೀನ್ ಕಲರ್ ದಾರ ಅನ್ನೋದು ಲಾಕ್ ಆಗಿದೆ. ಸೊ ಈ ಕಡೆಯಿಂದ ಈ ಕಡೆ ಹಾಕುವಂಥ ರಿಂಗ್ ಬಿಡಿಸಿಗೆ 1 2 3 4 5 6 ಚೈನ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಯಾವುದೇ ಒಂದು ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಏನು ಕೌಂಟಲ್ಲಿ ಚೈನ್ಗಳನ್ನ ಹಾಕ್ಕೊಂಡು ಗ್ಯಾಪ್ ಕೊಟ್ಟಿರ್ತೀರೋ ಅದೇ ಮೆಥಡಲ್ಲಿ ಸ್ಯಾರಿ ಫುಲ್ಲಾಗಿ ನೀವು ಗ್ಯಾಪನ್ನ ಕೊಡಿ. ಸೊ ಇಷ್ಟು ನಾನು 2 ಚೈನ ಹಾಕಿ ಲಾಕ್ ಮಾಡಿ ನೆಕ್ಸ್ಟ್ ರಿಂಗ್ ಬಿಡಿಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ ಎಕ್ಸ್ಟ್ರಾ ಇನ್ನೂ ಚೈನ್ಗಳನ್ನ ಹಾಕ್ಕೊಂಡು ಡಿಸೈನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಮತ್ತೆ ಇಲ್ಲ ನಾನು ಗ್ರೀನ್ ಕಲರ್ ದಾರಲೆ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೇಮ್ ಇಲ್ಲಿ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಈಗ ರಿಂಗ್ ಬೀಡ್ಸನ್ನ, ಸೊ ಈಗ ಮತ್ತೆ ರಿಂಗ್ ಬೀಡನ್ನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮತ್ತು ಸೇಮ್ ಆ ಕಡೆ ಏನು ರಿಂಗಿಗೆ ವರ್ಕ್ ಮಾಡಿದೆವೋ ಅದೇ ಒಂದು ಮೆಥಡಲ್ಲೇ ಈಗ ಈ ರಿಂಗ್ ಬೀಡ್ಸ್ ಒಳಗಡೆ ಕೂಡ 3 ಟೈಮ್ ಈ ರೀತಿ ಚೈನ್ ಟಿಚ್ಗಳನ್ನ ಹಾಕಿಬಿಟ್ಟು 3 ಬರೆ ಈ ರೀತಿ ಚೈನ್ ಟಿಚ್ಚನ್ನ ಹಾಕಿದ ಮೇಲೆ ರಿಂಗಿಗೆ ಜಸ್ಟ್ 1 ಚೈನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ರಿಂಗ್ ಬೀಡ್ ಒಳಗಡೆ ಹೋಗಿ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ. ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ಬೋದು ಈಗ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಮತ್ತೆ ಸೇಮ್ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಈಗ 1 ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಈಗ 1 ಗೋಲ್ಡ್ ಕಲರ್ ಬೀಡ್ಸನ್ನ ಆ್ಯಡ್ ಮಾಡಿಕೊಂಡು ಈಗ ಬಂದು ತ್ರಿಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ, 2ರಿಂದ 1 ಸರಿ. ಸೊ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಕೂಡ ನಾನು 7 ಮಣಿಗಳನ್ನ ಹಾಕಿದ್ದೀನಿ. ಈಗ ಮತ್ತೆ ಸೇಮ್ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೊ ನಿಮಗೇನಾದರೂ ಹತ್ರ ಆಯಿತು, ರಿಂಗ್ ಫುಲ್ ಆಯ್ತಲ್ಲ ಅನ್ಸೋಂಗಿದ್ರೆ ಸ್ವಲ್ಪ ಕೈಯಿಂದ ಈ ರೀತಿ ಹತ್ರ ಜಸ್ಕೊಂಡ್ಬಿಟ್ಟು ವರ್ಕ್ ಮಾಡಿ. ಯಾಕಂದರೆ ಇದು ರಿಂಗ್ ಬೀಡ್ಸ್ ಅಲ್ವಾ, ಸೊ ಹಾಕ್ತಾ ಫುಲ್ ಆಗಿಬಿಡ್ತು ಅಂತ ಕಾಣಿಸುತ್ತೆ, ಬಟ್ ಅದಿನ್ನೂ ಫುಲ್ ಆಗಿರೋದಿಲ್ಲ, ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ಬಂದಿರೋದಿಲ್ಲ. ಸೊ ಈ ಕಡೆ ಕೂಡ ನಾನು 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಯಾವ ರೀತಿ ಚೇಂಜ್ ಮಾಡೋದು ಅಂತ ದಾರನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 4 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಫಸ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಒಂದೊಂದಕ್ಕೂ ಒಂದೊಂದು ಸರಿ ನಿಮಗೆ ದಾರನ ಜಾಯಿಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಪಿಂಕ್ ಕಲರ್ ದಾರಲ್ಲೇ ಒಂದು 4 ಅಥವಾ 3 ರಿಂಗ್ ಬೀಡ್ಸ್ನ ವರ್ಕ್ ಮಾಡಿಬಿಟ್ಟು ಆಮೇಲೆ ನೀವು ಬೇರೆ ದಾರನ ಅಟ್ಯಾಚ್ ಮಾಡ್ಕೊಂಡು ಕೂಡ ವರ್ಕ್ ಮಾಡ್ಕೋಬೋದು. ಅಲ್ಲೊಂದಲ್ಲೊಂದು ಪಿಂಕ್ ಕಲರ್ಲೆ ಜಾಸ್ತಿ ಗ್ರೀನ್ ಕಲರ್ಲೆ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಸೊ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ನಾನಿಲ್ಲಿ ದಾರನ ಪಿಂಕ್ ಕಲರ್ ದಾರನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ರಿಂಗ್ ಬೀಡ್ಸ್ ಒಳಗಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಚೈನ್ ಥರ ಹಾಕಿದ್ವಲ್ಲ 3 ಟೈಮು ಆ ರೀತಿಯಾಗಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ನೀವು ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಲಾಕ್ ಹಾಕ್ಕೊಳ್ಳಿ. ನೋಡಿ 2 ಆಯಿತು, ಇದು 3ನೇದು.
ಕರೆಕ್ಟಾಗಿ ಪಿಂಕ್ ಕಲರ್ ದಾರಕ್ಕೆ ನೀಟಾಗಿ ಇಲ್ಲಿ ಬಂದಿದೆ. ಈಗ ಪಿಂಕ್ ಕಲರ್ ದಾರ ಬಂತು. ಸೊ ಈಗ ಮತ್ತೆ ಸೇಮ್ ನೀವು ನೋಡಿ ಈ ಥರನೂ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲ ಅದು ನಮಗೆ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಜಸ್ಟ್ ನೀವು ಈ ರೀತಿ ಚೈನ್ ಥರ ಏನಿದೆಯಲ್ವ ಆ ಚೈನಲ್ಲಿ ಸುಮ್ಮನೆ ಈ ಥರ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಡಿಸೈನ್ನ ಲಾಕ್ ಮಾಡಿಕೊಂಡು ಮತ್ತೆ ಈಗ ಒಂದು ಚೈನ್ನ ಹಾಕ್ಕೊಂಡು ಮತ್ತು ಪಲ್ಲುಗೆ ಈ ಡಿಸೈನ್ನ ಲಾಕ್ ಮಾಡ್ಕೊಬಿಡೋದು. ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಈ 2 ಚೈನ್ನ ಲಾಕ್ ಮಾಡ್ಕೊಳ್ಳೋದು. ಸೊ ಮಧ್ಯದಲ್ಲಿ ಎಷ್ಟು ಈಗ ಹಾಕಿದ್ದೀವೋ ಅದೇ ಕೌಂಟಲ್ಲಿ ಡಿಸೈನ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಜಸ್ಟ್ 2 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟ್ ಹಾಕುವಂಥ ರಿಂಗ್ ಬಿಡ್ಸಿಗೆ ಗ್ಯಾಪನ್ನು ಕೊಡಬೇಕಾಗುತ್ತೆ ಈ ಡಿಸೈನ್ಗೆ. ಸೊ ಈ ಡಿಸೈನ್ಗೆ ಕುಚ್ಚು ಬರೋದಿಲ್ಲ. ಸೊ ಈ ಡಿಸೈನ್ ಲುಕ್ ಇರೋದೇ ಇದು ಒಂದು ರಿಂಗ್ ಟಸಲ್ಸಿಂದ. ತುಂಬಾ ಗ್ರ್ಯಾಂಡಾಗಿ ಇರುವಂಥ ಡಿಸೈನು. ಮದುವೆ ಸೀರೆಗೆ, ರಿಸೆಪ್ಷನ್ ಸೀರೆಗೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ತೋರಿಸಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ 2 ಕಲರ್ನ ಚೇಂಜ್ ಮಾಡಿಕೊಂಡು ನೀವು ಹಾಕೋಬೋದು. ಸೊ ಇಲ್ಲಿ ಬಂದು 1 2 3 4 5 6 ಕೊಟ್ಟಿದ್ದೀನಿ ಅಲ್ವಾ. ಸೊ 1 2 3 4 5 6 ಸೊ ಜಾಸ್ತಿ ಕೌಂಟ್ ಆಯಿತು. ಸೊ ಅದಕ್ಕೆ ಹೇಳಿದೆ ಕೌಂಟ್ ಮಾಡ್ಕೊಂಡ್ಬಿಟ್ಟು ಡಿಸೈನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಷ್ಟು ಗ್ಯಾಪಲ್ಲಿ ಈ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಇನ್ನು ಸ್ವಲ್ಪ ನಿಮಗೆ ದೂರ ಬೇಕಿದ್ದರೂ ಕೂಡ ನೀವು ದೂರ ಹಾಕೋಬೋದು. 1 2 3 4 5 ಇದು ಬಂದು 6. ಸೊ ನೆಕ್ಸ್ಟ್ ರಿಂಗ್ ಬೀಡ್ಸನ್ನ ಜಾಯಿಂಟ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಸೊ ಇಲ್ಲೇನು ಎಕ್ಸ್ಟ್ರಾ ದಾರ ಏನಿದೆಯಲ್ವ ಸೊ ಗಮ್ ಹಾಕ್ಬಿಟ್ಟು ಆದಷ್ಟು ನೋಡಿ ರಿಂಗ್ ಬೀಡ್ಸ್ ಎಲ್ಲಿದೆಯೋ ಅಲ್ಲೇ ಬರೋಂಗೆ ಮಾಡ್ಕೊಳ್ಳಿ. ಯಾಕಂದರೆ ವರ್ಕ್ ಮಾಡಿರ್ತೀವಲ್ವ ಸ್ವಲ್ಪ ಜಾಗ ಅನ್ನೋದು ಇರುತ್ತೆ. ಇಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಅಂಟಿಸ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ದಾರ ಅನ್ನೋದು ಎಲ್ಲಿ ಬಿಚ್ಚೋಗುತ್ತೆ ಅನ್ನೋ ಭಯ ಇರೋದಿಲ್ಲ. ಅದು ನಿಮಗೆ ಅಡ್ಡಡ್ಡ ಕಾಣಿಸೋದೇ ಇಲ್ಲ. ನೀಟಾಗಿ ಬ್ಯಾಕ್ ಸೈಡಲ್ಲಿ ಅದು ಫಾರ್ಮ್ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ 2 ಕಲರಲ್ಲಿ ನೀವು ಈ ಡಿಸೈನ್ನ ಆರಾಮಾಗೆ ಟ್ರೈ ಮಾಡ್ಬೋದು. ಸೊ ಮಿಡ್ಲಲ್ಲಿ ನಾನು ಗಮ್ ಹಾಕ್ಬಿಟ್ಟು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸನ್ನು ಮಿಡ್ಲಲ್ಲಿ ಹಾಕಿಬಿಟ್ರೆ ಸೊ ಫೈನಲ್ಲಾಗಿ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬಾ ಈಸಿಯಾಗಿ ನೀವು ಈ ಡಿಸೈನ್ನ ನೀವು ಹಾಕೋಬೋದು. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಬನ್ನಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದೇ ಸ್ಟೆಪ್ಪಲ್ಲಿ 2 ಕಲರ್ನ ಚೇಂಜ್ ಮಾಡಿಕೊಂಡು ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ತುಂಬಾ ಈಸಿ, ಆರಾಮಾಗಿ ನೀವು ಕೂಡ ಈ ಡಿಸೈನ್ನ ಹಾಕೋಬೋದು. ಹಾಗೆ ತುಂಬ ಬೇಗ ಆಗುತ್ತಂತಲೇ ಹೇಳ್ಬೋದು. ಹಾಗೆ ಕಡಿಮೆ ಟೈಮ್ನಲ್ಲಿ ಒಂದು ಒಳ್ಳೆ ಪ್ರೈಸ್ ಕೂಡ ನೀವು ಈ ಡಿಸೈನ್ಗೆ ತೊಗೊಳ್ಬೋದು. ಸೊ ನಾನು ಈ ರೀತಿ ಕಲರ್ ಚೇಂಜ್ ಮಾಡಿ ಡಿಸೈನ್ ಅನ್ನೋದು ತೋರಿಸಿದ್ದೀನಿ. ನೀವು ಬೇಕಿದ್ರೆ ಒಂದೇ ಕಲರಲ್ಲೇ ಹಾಕ್ಕೊಳ್ಳೋಂಗಿದ್ರೆ ಇನ್ನೂ ತುಂಬ ಫಾಸ್ಟಾಗಿ ಈ ಡಿಸೈನ್ ಆಗುತ್ತಂತ ಹೇಳ್ಬೋದು. ಸೊ 2 ಕಲರಲ್ಲಿ ಚೇಂಜ್ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ದಾರ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಹೊರತಾಗಿ ಹಾಕೋದಕ್ಕೆ ಅಷ್ಟು ಟೈಮ್ ಹಿಡಿಯೋಲ್ಲ ಈ ಡಿಸೈನ್ ಬಂದು. ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಬಂದು ಈ ರೀತಿ ಬಂದಿದೆ. ಸೊ ಮಧ್ಯದಲ್ಲಿ ನಾನು ಒಂದು ಗಮ್ಮನ್ನು ಹಾಕಿಬಿಟ್ಟು ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಸೊ ಈ ರೀತಿ ಒಂದು ಮಧ್ಯದಲ್ಲಿ ಬೀಡ್ಸ್ ಇರೋದ್ರಿಂದ ಸೊ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ಲುಕ್ ಬಂದು ಈ ರೀತಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಒಂದು 16ರಿಂದ ಒಂದು 17 ರಿಂಗ್ ಬೀಡ್ಸ್ ಹಾಕಿದ್ದೀನಿ ಅಂತ ಅನಿಸುತ್ತೆ. ಸೊ ಕೌಂಟ್ ಮಾಡಿಲ್ಲ, ಜಸ್ಟ್ ಅಂಜಾದ ಮೇಲೆ ಹೇಳಿದ್ದೀನಿ ಅಷ್ಟೇ. ಸೊ ನಿಮಗೇನು ಸ್ವಲ್ಪ ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೋಬೋದು, ದೂರ ಬೇಕಿದ್ದರೆ ನೀವು ದೂರ ಕೂಡ ಹಾಕೋಬೋದು. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಇದೆ. ಈ ಥರ ಹಾಕಿದ ಮೇಲೆ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ನೋಡಿ ಟೈಮ್ ನೋಡ್ಕೊಳ್ಳಿ. ಹಾಗೆ ಇದಕ್ಕೆ ಹೋಗಿರುವಂಥ ದಾರ ನೋಡ್ಕೊಳ್ಳಿ, ಹಾಗೆ ಮಣಿನ ನೋಡ್ಕೊಳ್ಳಿ. ಸೊ ರಿಂಗ್ ಬೀಡ್ಸ್ ತುಂಬ ಕಡಿಮೆನೇ ಹೋಗುತ್ತೆ. ಬಟ್ ಗೋಲ್ಡ್ ಕಲರ್ ಬೀಡ್ಸ್ ಏನಿದೆಯಲ್ಲ ಅದು ಕೂಡ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಇದು ಅಮೌಂಟ್ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಬಟ್ ಆದರೆ ರಿಚ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 550ಇಂದ 600 ರುಪೀಸ್ವರೆಗೂ ಚಾರ್ಜನ್ನು ನೀವು ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಸೊ ಇವತ್ತಿನ ಈ ಡಿಸೈನ್ ಈ ರೀತಿಯಾಗಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.